ಗೋಂಗೂರು ಪಚ್ಚಡಿ ಬೇಕಾಗುವ ಸಾಮಗ್ರಿಗಳು: ಗೋಂಗೂರು ಸೊಪ್ಪು 5 ಕಟ್ಟು, 1 ಕಟ್ಟಿಗೆ 2 ಟೊಮೆಟೊ ಬೇಕಾಗುತ್ತೆ, ಕಲ್ಲುಪ್ಪು, ಹುಣಸೆ ಹುಳಿ, 1 ಈರುಳ್ಳಿ ಬೇಕಾಗುತ್ತೆ 1 ಕಟ್ಟಿಗೆ. ಹಾಗೆ ಇಲ್ಲಿ ನಾನು 5 ಕಟ್ಟು ತೊಗೊಂಡಿರೋದ್ರಿಂದ 1/4 kg ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 3 ಹಿಡಿಯಿಂದ 4 ಹಿಡಿ ಕಡಲೆ ಬೀಜ ತೊಗೊಂಡಿದ್ದೀನಿ. ಕಡಲೆ ಬೀಜನ ತುಂಬ ಸಣ್ಣ ಉರಿನಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಕಪ್ಪಾಗಬಾರ್ದು, ಹಿಂಗೆ ಬಿಡಿಸಿದ್ರೆ ಸಿಪ್ಪೆ ಬರಬೇಕು. ಅದಾದಮೇಲೆ ಅದನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ಳಿ. ಒಂದು ಪಾತ್ರೆನ ಒಲೆ ಮೇಲಿಡಿ, ಎಣ್ಣೆ ಹಾಕಿ ಮೆಣಸಿನ್ಕಾಯಿ, ಟೊಮೆಟೊ ಹಾಗೆ ಬಿಡಿಸಿ ತೊಳೆದಿಟ್ಕೊಂಡಿರೋ 5 ಕಟ್ಟು ಗೋಂಗೂರು ಸೊಪ್ಪನ್ನ ಹಾಕ್ಬಿಡಿ. ಇದೆಲ್ಲ ಮಿಕ್ಸ್ಚರ್ನ ಚೆನ್ನಾಗಿ ಹುರ್ಕೋಬೇಕು. ನೀರಾಗಿರಬೇಕು, ತುಂಬ ಡ್ರೈ ಆಗಬಾರ್ದು, ಅಷ್ಟವರೆಗೂ ಹುರ್ಕೊಳ್ಳಿ. ನೀರು ಹಾಕಲೇಬಾರ್ದು, ಅದರಲ್ಲೇ ನೀರಿನ ಅಂಶ ಇರುತ್ತೆ, ಬಿಟ್ಕೊಳ್ಳುತ್ತೆ. ಈಗ ಇದಾಗಿದೆ, ಇದನ್ನು ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಆಮೇಲೆ ನಾನಂತೂ ಒರ್ಲಲ್ಲೇ ರುಬ್ಬೋದು. ಒರ್ಲು ಅಷ್ಟೇ ತೊಳ್ಕೊಂಡು ಒಂದು ತೊಟ್ಟು ನೀರಿರಬಾರ್ದು ಒರ್ಲಲ್ಲಿ. ಚೆನ್ನಾಗಿ ರುಬ್ಕೊಳ್ಳಿ. ಪೇಸ್ಟ್ ಥರ ಮಾಡಿ ಹೊರಗಡೆ ತೆಗೆದಿಟ್ಕೊಳ್ಳಿ ಒಂದು ಬಟ್ಲಿಗೆ. ಕಡಲೆ ಬೀಜದ ಪುಡಿ ಮಾಡ್ಕೊಂಡಿದ್ವಲ್ಲ, ಅದನ್ನೂ ಸ್ವಲ್ಪ ಸೇರಿಸ್ಕೊಂಡು ಒಟ್ಟಿಗೆ ರುಬ್ಬಿ ಒಂದು ಬಟ್ಲಲ್ಲಿ ತೆಗೆದಿಟ್ಕೊಂಬಿಡಿ. ಈಗ ನಾವು ಹಚ್ಚಿಟ್ಟಿರೋ ಈರುಳ್ಳಿನ ಸೇರಿಸ್ಕೊಂಡು ಒಂದೇ 1-2 ರುಬ್ಬು ಬಿಟ್ಟು ಎತ್ತಿಕೊಂಡ್ಬಿಡಬೇಕು. ಈ ಪೇಸ್ಟ್ನಲ್ಲಿ ಒಂದು ಬಟ್ಲಲ್ಲಿ ತೆಗೆದಿಟ್ಕೊಳ್ಳೋಣ. ನೆಕ್ಸ್ಟ್ ಇಂಪಾರ್ಟೆಂಟು ಒಗ್ಗರಣೆ ಹಾಕೋದು. ಒಗ್ಗರಣೆ ಹಾಕೋಕ್ಕೆ ಒಂದು ಬಟ್ಲಲ್ಲಿ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜಜ್ಜಿರೋ ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ಬಿಡಿಸ್ಕೊಂಡಿರೋದು ಒಂದು ಸ್ವಲ್ಪ, ಅರಿಶಿನದ ಪುಡಿ, ಇಷ್ಟು ಹಾಕ್ಬಿಟ್ಟು ರುಬ್ಬಿಟ್ಕೊಂಡಿರೋ ಆ ಗೋಂಗೂರು ಪೇಸ್ಟ್ನ ಹಾಕ್ಬಿಡಿ. ಈಗ ನಾವು ಕಲ್ಲುಪ್ಪನ್ನು ಸೇರಿಸಿ ಹುಣಸೆ ಹುಳಿ ಸ್ವಲ್ಪ ಹಾಕೋಣ. ನಾನು ಕೆಂಪು ಗೋಂಗೂರು ಸೊಪ್ಪು ತೊಗೊಂಡಿರೋದ್ರಿಂದ ಅದರಲ್ಲೇ ಹುಳಿ ಅಂಶ ಜಾಸ್ತಿ ಇರುತ್ತೆ. ಹಾಗಾಗಿ ನಾನು ಸ್ವಲ್ಪ ಹುಣಸೆಹಣ್ಣು ಹುಳಿ ಹಾಕಿದ್ದೀನಿ. ಎಲ್ಲ ಚೆನ್ನಾಗೆ ಕಲಿಸ್ಕೊಳ್ಳಿ. ಉಪ್ಪು ಖಾರ ರುಚಿ ನೋಡಿಬಿಟ್ಟು ಬೇಕಂದರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊಳ್ಳಿ. ಕಲಿಸ್ಬಿಟ್ಟು ನೋಡಿ, ಆ ಎಣ್ಣೆ ಬಿಟ್ಕೋಬೇಕು. ಸುತ್ತಲೂ ಆ ಎಣ್ಣೆ ಬಿಟ್ಕೊಂಡಾಗ ನಮ್ಮ ಗೋಂಗೂರು ಪಚ್ಚಡಿ ರೆಡಿಯಾಗಿದೆ. ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದಷ್ಟು ಜಾಸ್ತಿ ದಿನ ನಾವು ಫ್ರಿಜ್ನಲ್ಲಿ ಇಟ್ಕೊಂಡ್ರೂ ಕೆಡಲ್ಲ. ಈಗ ನಿಮ್ಮ ಆಂಧ್ರ ಸ್ಟೈಲ್ ಗೋಂಗೂರು ಪಚ್ಚಡಿ ರೆಡಿ.